ಹಾಯ್ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸಂಚಿಕೆ 450ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಕಾವೇರಿ ಲಕ್ಷ್ಮಿಗೆ ಪ್ರತಿಯೊಂದು ಕೂಡ ತಂದು ಕೊಡ್ತಾ ಇರ್ತಾಳೆ. ಅಂದರೆ ಬಟ್ಟೆ ಎಲ್ಲ ತಂದು ಅಲ್ಲಿ ಇಡ್ತಾಳೆ. ತಂದಾದ್ಮೇಲೆ ಕೃಷ್ಣ ಕೇಳ್ತಾನೆ, ಏನು ಕಾವೇರಿ ಎಲ್ಲೋಗಿದ್ದೆ ಅಂತೆಲ್ಲ ಕೇಳ್ತಾಳೆ. ಬಂದ ತಕ್ಷಣ ಅವಳು ಏನು ಹೇಳೋದಿಲ್ಲ, ಬಟ್ಟೆ ತೋರಿಸ್ತಾಳೆ. ತೋರಿಸಿದ ತಕ್ಷಣ ಏನಿದು ಈ ಡ್ರೆಸ್ ತಂದಿದೆಯಲ್ಲ ಅಂತೆಲ್ಲ ಕೃಷ್ಣ ಕೇಳ್ತಾನಾಗ ಹಿಂಗೆ ಹಿಡಿದು ಕೊಡಂಗೆ ತೋರಿಸ್ತಾನೆ. ಹೇಗಿದೆ ಬಟ್ಟೆ, ಸೂಪರ್ ಆಗಿದೆ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ. ಹಾಗಿದ್ರೆ ಈ ಬಟ್ಟೆ ಯಾರಿಗೆ ಅಂತೆಲ್ಲ ಕೇಳ್ತಾಳೆ ವಿಧಿ. ಅಂದರೆ ಈ ಬಟ್ಟೆ ನನಗಂತೂ ಅಲ್ಲ ಅಂತ ವಿಧಿ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಕಾವೇರಿ ಈ ಬಟ್ಟೆ ನೀನೇ ಹಾಕೊಂಬಿಡು, ಯಾಕಂದರೆ ನನಗೂ ಸೀರೆ ಒಳಗೆ ನೋಡಿ ನೋಡಿ ಸಾಕಾಗಿದ್ದೆ, ಚೆನ್ನಾಗಿರುತ್ತೆ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ. ಅದಾದಮೇಲೆ ಕಾವೇರಿ ಕೃಷ್ಣ ಸುಮ್ಮನೆ ಇರು ಅಂತೆಲ್ಲ ಹೇಳಿ ಸುಮ್ಮನೆ ಆಗ್ತಾನೆ. ಇದು ಲಕ್ಷ್ಮಿಗೋಸ್ಕರ, ಅವರಿಬ್ಬರು ಹನಿಮೂನ್ ಹೋಗ್ತಿದ್ರಲ್ಲ ಅದಕ್ಕೋಸ್ಕರ ತಂದೆ. ಅವಳಂತೂ ಎಲ್ಲೂ ಹೋಗಿ ತಗೊಳೋದಿಲ್ಲ, ಬರೀ ಹಳೆ ಬಟ್ಟೆನೇ ಹಾಕ್ತಾ ಇರ್ತಾಳೆ, ಅದಕ್ಕೋಸ್ಕರ ತಂದೆ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ. ಆಗ ವಿಧಿ ಹೌದಾ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ಅವರಿಬ್ಬರು ಚೆನ್ನಾಗಿರಬೇಕು ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ ಕಾವೇರಿ ಯಾರಿಗೋ ಕಾಲ್ ಮಾಡಿ, ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಅದೇ ಪ್ರತಿಯೊಂದು ಕೂಡ ಅದೇ ರೀತಿ ನಡೀತಾ ಇದೆ, ನೀವು ಕೂಡ ರೆಡಿಯಾಗಿ ಅಂತೆಲ್ಲ ಯಾರಿಗೋ ಫೋನ್ ಮಾಡಿ ಎಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ. ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ರೆಡಿಯಾಗಿ ಬರ್ತಾರೆ. ಮನೆಯವರೆಲ್ಲ ಇರ್ತಾರೆ. ರೀತಿ ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ಕೂಡ ಪಡ್ಕೊತಾರೆ. ಅದಾದಮೇಲೆ ಆರಾಮಾಗಿ ಹೋಗಿ ಬನ್ನಿ ಅಂತೆಲ್ಲ ಅಜ್ಜಿ ಹೇಳ್ತಾ ಇರ್ತಾಳೆ. ಆಗ ಸುಪ್ರೀತಾ ಕೈ ಹಿಡ್ಕೊಂಡು ಹುಷಾರಮ್ಮ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೆ ಇಲ್ಲಿ ಕಾವೇರಿ ಅವಳೇನು ಸ್ಕೂಲ್ಗೆ ಹೋಗ್ತಿದ್ದಾಳೆ, ಹುಷಾರಮ್ಮನೊಳಗೆ ದೊಡ್ಡೊಳಾಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಸರಿ ಬನ್ನಿ ಬನ್ನಿ ಬೇಗ ಬಂದ್ಬಿಟ್ಟು ಪೂಜೆ ಮಾಡಿಕೊಂಡು ರೆಡಿಯಾಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಕಾವೇರಿ ಮನಸ್ಸಲ್ಲಿ ಅಂದ್ಕೊತಾಳೆ, ಇದು ನಿನ್ನ ಕೊನೆ ಆಶೀರ್ವಾದ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಒಂದು ಕಾಲ್ ಕೂಡ ಬರುತ್ತೆ. ಬಂದ ತಕ್ಷಣ ನೀನು ಮತ್ತೆ ರೆಡಿ ಆಗ್ತಿದ್ಯಾ, ನಾನು ಹೇಳಿದ್ನಲ್ಲ ನಿನ್ನ ಸಂಚಾಕಿದ್ದಾರೆ ಅಂತೆಲ್ಲ ಒಂದು ಕಾಲ್ ಕೂಡ ಬರುತ್ತೆ. ಅದನ್ನು ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾವೇರಿ ಲಕ್ಷ್ಮಿ ಬಾರಮ್ಮ ಟೈಮ್ ಆಯ್ತು ಅಂತ ಕೂಗ್ತಾಳೆ. ತಕ್ಷಣ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ಬಾ ಲಕ್ಷ್ಮಿ ಪೂಜೆ ಮಾಡಿ ಹೋಗುವಂತೆ ಅಂತ ಅಜ್ಜಿ ಕೂಡ ಹೇಳ್ತಾರೆ. ರೀತಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಅಂದರೆ ದೇವ್ರ ಮಾತ್ರ ಬರ್ತಾರೆ. ಬಂದ ತಕ್ಷಣ ಎಲ್ಲ ನಿಂತ್ಕೊಂತ ರೀತಿ ಫಸ್ಟ್ ಇವಳು ದೀಪನ ಹಚ್ತಾಳೆ. ದೀಪ ಹಚ್ಚಿ ದೇವ್ರ ಹತ್ರ ಬೇಡ್ಕೊಡ್ತಾಳೆ. ಅದೇ ರೀತಿ ಪೂಜೆ ಕೂಡ ಮಾಡ್ತಾಳೆ. ಅದೇ ರೀತಿ ಎಲ್ಲರೂ ಪೂಜೆ ಮಾಡಿ ಕೈ ಮುಗಿದು ಅಲ್ಲಿಂದ ಹೊರಡ್ಲಿಕ್ಕೆ ರೆಡಿ ಆಗ್ತಾರೆ. ಲಕ್ಷ್ಮಿ ಕೂಡ ಕೈ ಮುಗಿತಾಳೆ. ಅದೇ ರೀತಿ ಪೂಜೆ ಕೂಡ ಮಾಡಿ ರೆಡಿಯಾಗಿ ನಿಂತ್ಕೊತಾಳೆ. ಅದಾದಮೇಲೆ ಮತ್ತೆ ಇಲ್ಲಿ ಆಶೀರ್ವಾದನ ಪಡ್ಕೊತಾರೆ. ಪ್ರತಿಯೊಬ್ಬರು ಕೂಡ ಸರಿಯಾಗಿ ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿಂದ ಲಕ್ಷ್ಮಿ ಮತ್ತು ವೈಷ್ಣವ್ ರೆಡಿಯಾಗಿ ಹೊರಡ್ತಾರೆ. ರೆಡಿಯಾಗಿ ಹೊರಟು ಸ್ವಲ್ಪ ಹೊತ್ತಾದ್ಮೇಲೆ ಕಾವೇರಿ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣ ಹೇಳ್ತಾಳೆ, ಪುಟ್ಟ ಎಲ್ಲಿ ಹೋಗ್ತಿದ್ದೀರಾ ಅಂತೆಲ್ಲ ಕೇಳ್ತಾರೆ. ಸಾರಿ ಪುಟ್ಟ, ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂದ್ಕೋಬೇಡ, ನಾನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ ಅಂತೆಲ್ಲ ಹೇಳ್ತಾನೆ. ಆದರೆ ಆ ಮಾತು ಕೇಳಿಸೋದಿಲ್ಲ. ಅಮ್ಮ ಕೇಳಿಸ್ತಾ ಇಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಅದಾದಮೇಲೆ ಸ್ವಲ್ಪ ಸೈಡ್ ಹಾಕಿ ಗಾಡಿನ ಹೇಳ್ತೀನಿ ಅಂತೆಲ್ಲ ಕಾವೇರಿ ಹೇಳ್ತಾಳೆ. ತಕ್ಷಣ ವೈಷ್ಣವ್ ಕೂಡ ಸರಿಯಾಗಿ ಗಾಡಿನ ಹಾಕ್ತಾನೆ. ಹಾಕಿದ ತಕ್ಷಣ ಹೇಳ್ತಾನೆ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಪುಟ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ, ನೀವು ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗ್ಬಿಡಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಹೋಗ್ತೀರಾ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ನೀನು ಹೇಳು, ನೀನು ಯಾವ ಹೇಳ್ತೀಯೋ ಆ ರೀತಿ ಕೇಳ್ತೀನಿ ಅಂತೆಲ್ಲ ಹೇಳ್ತಾನೆ. ಅದಾದಮೇಲೆ ಕಾವೇರಿ ಹೇಳ್ತಾಳೆ, ನೋಡು ನೀವು ಹೋಗೋ ದಾರಿಲಿ ಒಂದು ಅಜ್ಜಿ ಇರುತ್ತೆ, ಆ ಅಜ್ಜಿ ಹತ್ರ ನೀನು ಹೂ ತಗೋ, ಅದಾದಮೇಲೆ ಅಲ್ಲೇ ಸೇಬ್ ಇರುತ್ತೆ, ಅವರೇ ಕೂಡ ಬೆಳೀತಾರೆ, ಅದನ್ನು ತಗೋ, ಅದಾದಮೇಲೆ ಚೇಪೆಕಾಯಿ ತಗೋ ಅಂತ ಪ್ರತಿಯೊಂದು ಕೂಡ ಹೇಳಿ ಕಳಿಸ್ತಾಳೆ ಕಾವೇರಿ. ಇನ್ನೊಂದು ಮರ್ತೆ, ನೀವು ಹೋಗೋ ದಾರಿಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ, ಅದು ತುಂಬ ಚೆನ್ನಾಗಿದೆ, ಅಲ್ಲಿ ಲಕ್ಷ್ಮೀ ದೋಷ ತುಂಬ ಖುಷಿ ಪಡ್ತಾಳೆ ಅಂತೆಲ್ಲ ಕಾವೇರಿ ವೈಷ್ಣವ್ಗೆ ಹೇಳ್ತಾಳೆ. ಅದಾದಮೇಲೆ ಸರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅಲ್ಲಿಂದ ಕಾರ್ ಡ್ರೈವಿಂಗ್ ಮಾಡಲಿಕ್ಕೆ ವೈಷ್ಣವ್ ಬರ್ತಾನೆ. ಬಂದ ತಕ್ಷಣ ಇಲ್ಲಿ ಲಕ್ಷ್ಮಿ ಕೇಳ್ತಾಳೆ, ಯಾಕೆ ಕಾಲ್ ಮಾಡಿದತ್ತೆ ಅಂತೆಲ್ಲ ಕೇಳ್ತಾಳೆ. ಅದು ಅಮ್ಮ ಮಗೊಂದು ಸೀಕ್ರೆಟು, ನಿಂಗೆ ಯಾಕೆ ಹೇಳಬೇಕು ಅಂತ ವೈಷ್ಣವ್ ಹೇಳಿ ಫೋನನ್ನು ಕಟ್ ಮಾಡ್ತಾನೆ. ಮತ್ತು ಅದೇ ರೀತಿ ಕಾರ್ ಡ್ರೈವಿಂಗ್ ಮಾಡಲಿಕ್ಕೆ ರೆಡಿ ಆಗ್ತಾನೆ. ಇಲ್ಲಿ ಸುಪ್ರೀತಾ ಅಂಕಿತ್ನ ಹುಡುಕ್ತಾ ಇರ್ತಾಳೆ. ಇಲ್ಲಿ ಹೋಗ್ಬಿಟ್ಟು ನಾವು ದಾರಿ ತಪ್ಪಿದ ಮಗ, ಸದ್ಯ ಆ ರೀತಿ ಆಗದಿದ್ರೆ ಸಾಕು ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಬರ್ತಾ ಇರ್ತಾಳೆ. ಅದೇ ರೀತಿ ಇಲ್ಲಿ ವಿಧಿ ಅವಳ ಲವರ್ಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇವತ್ತು ಲಕ್ಷ್ಮಿ ಬೇರೆ ಇಲ್ಲ, ಸಂಜೆ ಮೀಟ್ ಆಗೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ತಕ್ಷಣ ಅದನ್ನು ಕೇಳಿಸ್ಕೊಂಡು ವಿಧಿ ಯಾರಿಗೆ ಫೋನ್ ಮಾಡಿದ್ದೆ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಯಾರಿಗೂ ಇಲ್ಲ, ನಿಮಗೆ ಯಾಕೆ ಅಂತೆಲ್ಲ ಆವಾಜ್ ಕೂಡ ಆಗ್ತಾಳೆ ವಿಧಿ ಸುಪ್ರೀತಾಗೆ. ಅದಾದಮೇಲೆ ಅಲ್ಲಿಗೆ ತಕ್ಷಣ ಅಲ್ಲಿ ಕಾವೇರಿ ಕೂಡ ಬರ್ತಾಳೆ. ಸುಪ್ರೀತಾ ಏನಿನ ಗಲಾಟೆ, ಅವಳನ್ನ ಹೆಂಗೆ ಬೆಳೆಸ್ಬೇಕಂತ ನನಗೆ ಗೊತ್ತು, ಅದನ್ನ ಹೇಳಬೇಕಾಗಿಲ್ಲ ನೀವೆಲ್ಲ ಅಂತೇಳ್ಬಿಟ್ಟು ಕಾವೇರಿ ಸುಪ್ರೀತಾಗೆ ಹೇಳ್ತಾಳೆ. ಅದಾದಮೇಲೆ ವಿಧಿ ಕೂಡ ಹೇಳ್ತಾಳೆ, ಫಸ್ಟು ನಿಮ್ಮ ಮಗನ ನೋಡ್ಕೊಳ್ಳಿ, ನನ್ನ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಬಿಡಿ ಅಂತೆಲ್ಲ ಸುಪ್ರೀತಾ ಮತ್ತು ವಿಧಿ ಇಬ್ಬರು ನಡುವೆ ಜಗಳ ಕೂಡ ಆಗುತ್ತೆ. ಅದಾದಮೇಲೆ ಕಾವೇರಿ ಕೂಡ ಹೇಳ್ತಾಳೆ, ಸುಪ್ರೀತಾ ನನಗೆ ಗೊತ್ತು ನನ್ನ ಮಗಳನ್ನ ನೋಡ್ಕೋಬೇಕಂತ, ಅದು ನೀನು ಹೇಳ್ಬೇಕಾಗಿಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿ
ಅಂಕಿತ್ ರೆಸಾರ್ಟ್ಗೆ ಬರ್ತಾನೆ. ಬಂದ ತಕ್ಷಣ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಯಾರು ಕೂಡ ಇಲ್ವಲ್ಲ ಇಲ್ಲಿ, ಬಂದು ಇಷ್ಟೊತ್ತಾಯ್ತು ಒಬ್ಬರು ಕೂಡ ಕಾಣ್ತಾ ಇಲ್ಲ, ಯಾರಿರ್ಬೋದು ಅಂತ ಮನಸ್ಸಲ್ಲಿ ಯೋಚನೆ ಮಾಡಿ ಆ ಕಡೆ ಈ ಕಡೆ ರೌಂಡ್ ಆಗ್ತಾನೆ. ಯಾರು ಕೂಡ ಬರೋದಿಲ್ಲ. ಮತ್ತೆ ರಿಟರ್ನ್ ಅವನು ಮನೆ ಹೋಗ್ಲಿಕ್ಕೆ ಅಂತ ಬರ್ತಾನೆ. ಬಂದ ತಕ್ಷಣ ಅಲ್ಲಿ ಬೈಕಲ್ಲಿ ಒಂದು ಲೆಟ್ರ್ ಕೂಡ ಇರ್ತೈತೆ. ಏನು ಅಷ್ಟೊಂದು ಆ ಥರ ನಿನಗೆ ನೀವು ಅಪ್ಪನ ತಿಳ್ಕೊಳೋಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಮತ್ತೆ ಲೆಟ್ರ್ ಇರುತ್ತೆ. ಅವ್ನು ತಕ್ಷಣ ರಿಟರ್ನು ಮತ್ತೆ ಹೋಟೆಲ್ಗೆ ಬಂದು ಕೂತ್ಕೊತಾನೆ. ಅಯ್ಯೋ ನಾನು ಯಾಕೆ ಇಷ್ಟೊಂದು ಆತರ ಬುದ್ಧಿ ಮಾಡ್ತೀನಿ ಅಂತ ಮತ್ತೆ ರಿಟರ್ನ್ ಹೋಗಿ ಅದೇ ಹೋಟ್ಲಲ್ಲಿ ಅದೇ ಸೀಟಲ್ಲಿ ಹೋಗಿ ಕೂತ್ಕೊತಾನೆ ಅಂಕಿತ್. ವೈಷ್ಣವ್ ಕಾವೇರಿ ಯಾವ ರೀತಿ ಹೇಳಿದ್ಲೋ ಅದೇ ರೀತಿ ಮಾಡ್ತಾನೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಒಂದು ಅಜ್ಜಿ ಕೂಡ ಅಲ್ಲಿ ಹಣ್ಣನ್ನು ಇಟ್ಕೊಂಡಿರ್ತಾರೆ, ಮತ್ತು ರೋಸ್ ಕೂಡ ಇರ್ತೈತೆ. ರೋಸ್ ಮತ್ತು ಹಣ್ಣು ಪ್ರತಿಯೊಂದು ಕೂಡ ತಗೊತಾನೆ. ಅದಾದಮೇಲೆ ಏನಜ್ಜಿ ಈ ಅಂಗಡಿ ಇಟ್ಟು ಎಷ್ಟು ವರ್ಷ ಆಯಿತು ಅಂತೆಲ್ಲ ಕೇಳ್ತಾನಾಗ ಒಂದು 35 ವರ್ಷ ಆಗಿರ್ಪಪ್ಪ ಅಂತೆಲ್ಲ ಅಜ್ಜಿ ಹೇಳ್ತಾಳೆ. ಅಂದರೆ ನನಗಿನ ಸೀನಿಯರ್ ಈ ಅಂಗಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ್. ಅದಾದಮೇಲೆ ಸೇಬು ಮತ್ತು ಗುಲಾಬಿ ಅದಾದಮೇಲೆ ಚೇಪೆಕಾಯಿ ಪ್ರತಿಯೊಂದು ಕೂಡ ಅವನು ತಗೊಂಡು ಹೋಗ್ತಾನೆ. ಲಕ್ಷ್ಮಿಗೆ ಮತ್ತೆ ಒಂದು ಕಾಲ್ ಬರುತ್ತೆ. ನೀನು ಎಷ್ಟು ಹೇಳಿದ್ರೆ ಕೇಳೋದಲ್ಲ, ಆದರೂ ಕೂಡ ಹೋಗ್ತಿದ್ಯಾ, ನಿನ್ನ ಜೀವಕ್ಕೆ ಆಪತ್ತಿದೆ ಅಂತ ಹೇಳಿದ್ರು ಕೂಡ ನೀನು ಹೋಗಿದ್ಯಾ ಅಂತೆಲ್ಲ ಲಕ್ಷ್ಮಿಗೆ ಹೇಳ್ತಾ ಇರ್ತಾರೆ. ನನ್ನ ಜೀವಕ್ಕೆ ಆಪತ್ತಾ, ಯಾರು ನೀವು ಅಂತ ಕೇಳ್ತಾ ಇರ್ತಾಳೆ. ನಾನು ಯಾರು ಅಂತ ಹೇಳೋದು ನಿನಗೆ ಬೇಡದಿರೋ ವಿಷಯ, ಆದರೆ ನಿನಗೆ ಜೀವಕ್ಕೆ ಆಪತ್ತಿರೋದು ತುಂಬ ನಿಜವಾದ ವಿಷಯ ಅಂತೆಲ್ಲ ಹೇಳ್ತಾ ಇರ್ತಾನೆ. ನನ್ನ ಜೀವಕ್ಕೆ ಆಪತ್ತಾ, ಯಾರು ಇದನ್ನೆಲ್ಲ ಮಾಡಿಸಿರೋದು ಅಂತೆಲ್ಲ ಲಕ್ಷ್ಮಿ ಕೇಳ್ತಾಳಾಗ ಯಾರು ನಿಮ್ಮ ಅತ್ತೆನೇ ಮಾಡ್ತಿರೋದು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಅತ್ತೆ ಯಾಕೆ ಮಾಡಿಸ್ತಾರೆ ಅಂತೆಲ್ಲ ಲಕ್ಷ್ಮಿ ಕೇಳ್ತಾ ಇರ್ತಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಆದರೆ ನಿನ್ನ ಜೀವಕ್ಕೆ ಮಾತ್ರ ಆಪತ್ತಿದ್ದೇ ಇದೆ. ಮುಂದೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿನ ಮುಗಿಸ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಫೋನ್ ಮಾಡಿ ಅವನಿಗೆ. ನಿಮ್ಮತ್ತೆ ಕೀರ್ತಿ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ, ನೀನು ಇಲ್ಲಿ ಆರಾಮಾಗಿ ಅನಿಮನ್ ಮಾಡ್ಕೊತಿದ್ಯಾ ಅಂತೆಲ್ಲ ಅಲ್ಲಿ ಹೇಳ್ತಾ ಇದ್ದಾದ್ಮೇಲೆ ಏನು ಕೀರ್ತಿ ಸಾಕ್ಷಿನ ಅಂತೆಲ್ಲ ಮತ್ತೆ ಕೇಳ್ತಾಳೆ. ಹೌದು, ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತೆಲ್ಲ ಇಲ್ಲಿ ಪ್ರತಿಯೊಂದು ಕೂಡ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಲಕ್ಷ್ಮಿಗೆ. ಇಲ್ಲಿ ವೈಷ್ಣವ್ ಗುಲಾಬಿ ಮತ್ತು ಚೇಪೆಕಾಯಿ ಅದಾದಮೇಲೆ ಮಲ್ಲಿಗೆ ಹೂ ಪ್ರತಿಯೊಂದು ಕೂಡ ಕೊಡಲಿಕ್ಕೆ ಅಂತ ಲಕ್ಷ್ಮಿ ಹತ್ರ ಹೋಗ್ತಾನೆ. ಆದರೆ ಲಕ್ಷ್ಮಿ ಮಾತ್ರ ಆ ಫೋನ್ ಕಾಲ್ ಗುಂಗಲ್ಲೇ ಇರ್ತಾಳೆ. ಯಾರು ಕಾಲ್ ಮಾಡಿದ್ದು ಏನು ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಂಡು ನೋಡ್ತಾ ಇರ್ತಾಳೆ. ಅದಾದಮೇಲೆ ವೈಷ್ಣವ್ ಅಂತಾನೆ, ಅಂದರೆ ಈ ರೀತಿ ಕೊಟ್ಟರೆ ಇಸ್ಕೊಳೋದಿಲ್ವಾ, ಅದಾದಮೇಲೆ ನಾನು ಈ ರೀತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಮಂಡಿ ಊರಿ ಲಕ್ಷ್ಮಿಗೆ ಕೊಡ್ತಾನೆ. ಅದಾದಮೇಲೆ ಲಕ್ಷ್ಮಿ ಕೂಡ ಅದನ್ನು ತಗೊತಾಳೆ. ಅವರಿಬ್ಬರ ನಡುವೆ ಸುಮಾರು ಹೊತ್ತು ಅವರಿಬ್ಬರ ನಡುವೆ ಪ್ರೀತಿ ಕೂಡ ಹುಟ್ಟುತ್ತೆ. ಕೆಲವೊಂದು ಕವನ ಕೂಡ ಹೇಳ್ತಾನೆ ವೈಷ್ಣವ್. ಅದಾದಮೇಲೆ ಅವಳು ಕೂಡ ಅವನ್ನ ಚೇಪೆಕಾಯಿ ತಿನ್ನಿಸ್ತಾನೆ, ಇವನು ಕೂಡ ಅವಳಿಗೆ ಚೇಪೆಕಾಯಿ ತಿನ್ನಿಸಿ ಇಬ್ಬರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ಸ್ವಲ್ಪ ಹೊತ್ತು ರೊಮ್ಯಾಂಟಿಕ್ ಮೂಡಲ್ಲಿ ಇಬ್ಬರು ಕೂಡ ಇರ್ತಾರೆ. ಅದೆಲ್ಲ ಆಗಿದ ತಕ್ಷಣ ಲಕ್ಷ್ಮಿ ಡೈರೆಕ್ಟಾಗಿ ಗಂಗಾಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣ ಅಕ್ಕ ಎಲ್ಲಿದ್ದೀರಾ ಅಂತೆಲ್ಲ ಕೇಳ್ತಾಳೆ. ಕೇಳಿದ ತಕ್ಷಣ ನಾನು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನೀವಿಲ್ಲದ್ರೆ ತುಂಬ ಬೋರ್ ಆಗ್ತಿದ್ದೆ, ಏನು ಮಾಡಲಿ ಏನು ಅಂತ ಗೊತ್ತಾಗ್ತಿಲ್ಲ ಅಂತೆಲ್ಲ ಹೇಳ್ತಾಳೆ. ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ. ಅಕ್ಕ ಅರಿಮಿಗೆ ಹೋಗಿದ್ದೀರಾ, ಯಾಕೆ ಇವಾಗ ಅದೆಲ್ಲ ಅಂತೆಲ್ಲ ಹೇಳ್ತಾಳೆ. ಈಗ ಅದೆಲ್ಲ ಬೇಕಾಗಿಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾಳೆ. ಅತ್ತೆ ಇದ್ದಾರಾ ಅಂತೆಲ್ಲ ಕೇಳ್ತಾಳೆ. ಹೌದು ಅಂತ ಹೇಳ್ತಾಳೆ. ಹಾಗಿದ್ರೆ ಅವಳನ್ನ ಫಾಲೋ ಮಾಡು, ಎಲ್ಲಿ ಹೋಗ್ತಾರೆ ಅಂತ ನೀವು ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ. ನಾನು ಫಾಲೋ ಮಾಡಬೇಕಾ ಅಂತ ಗಂಗಾ ಕೇಳ್ತಾಳೆ. ಹೌದು, ನೀನೇ ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ. ಅಕ್ಕ ಏನಕ್ಕ ಅಂತ ಹೇಳ್ತಾಳೆ. ಇಲ್ಲ, ನೀನು ಹೋಗು ಫಾಲೋ ಮಾಡು ಅಂತೆಲ್ಲ ಹೇಳ್ತಾಳೆ. ಅದಾದಮೇಲೆ ಇಲ್ಲಿ ಕಾವೇರಿ ಕೂಡ ರೆಡಿ ಆಗ್ತಿರ್ತಾಳೆ. ನನಗೆ ಸ್ವಲ್ಪ ಜ್ವರ ಇದೆ, ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಅಜ್ಜಿಗೆ ಹೇಳಿ ರೆಡಿಯಾಗಿ ಹೋಗ್ತಾ ಇರ್ತಾಳೆ. ನಾನು ಬರ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಇಲ್ಲ, ನಾನು ಒಬ್ಬಳು ಹೋಗ್ತೀನಿ ಅಂತಾಳೆ. ಕಾವೇರಿ ಇಲ್ಲಿಂದ ಮನೆ ಬಿಟ್ಟು ಹೊರಡೋಗ್ತಾಳೆ. ಅದೇ ರೀತಿ ಇಲ್ಲಿ ಗಂಗಾ ಕೂಡ ಕಾವೇರಿನ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ. ಇಲ್ಲಿ ಕಾರಲ್ಲಿ ಹೋಗ್ತಾಳೆ, ಇವಳು ಆಟೋದಲ್ಲಿ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾಳೆ. ಅದಾದಮೇಲೆ ಕಾವೇರಿ ಫೋನ್ ಮಾಡ್ತಾಳೆ. ಈ ಟೈಮ್ ಮಾತ್ರ ಯಾವುದೇ ರೀತಿ ಮಿಸ್ ಆಗಬಾರ್ದು ಅಂತೆಲ್ಲ ಕಾವೇರಿ ಯಾರಿಗೋ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ. ತಕ್ಷಣ ಇಲ್ಲಿ ಕಾವೇರಿ ಎಲ್ಲಿ ಹೋಗ್ತಾ ಇರ್ತಾಳೋ ಅದೇ ರೀತಿ ಗಂಗಾ ಕೂಡ ಫಾಲೋ ಮಾಡಿಕೊಂಡು ಹಿಂದೆನೇ ಹೋಗ್ತಾ ಇರ್ತಾಳೆ. ಅದೇ ರೀತಿ ಲಕ್ಷ್ಮಿ ಕೂಡ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ ಅವಳು ಎಲ್ಲಿ ಹೋಗ್ತಿದ್ದಾಳೆ ಏನು ಅಂತ ಪ್ರತಿಯೊಂದು ಕೂಡ ಅಪ್ಡೇಟ್ನ ಕೊಡ್ತಾ ಇರ್ತಾಳೆ ಲಕ್ಷ್ಮಿಗೆ ಗಂಗಾ. ವೈಷ್ಣವ್ ಆಲ್ರೆಡಿ ಗಾಡಿ ಕೂತ್ಕೊಂಡಿರ್ತಾನೆ. ಲಕ್ಷ್ಮಿ ಮಾತ್ರ ಫೋನ್ ಮಾಡಿ ಅಲ್ಲೇ ನಿಂತಿರ್ತಾಳೆ. ಲಕ್ಷ್ಮಿ ಅವರೇ ಬನ್ನಿ ಕೂತ್ಕೊಳ್ಳಿ, ಅದೇನು ಮಾಡ್ತೀರಾ ಅಂತೆಲ್ಲ ಕೇಳ್ತಾದಾಗ ಲಕ್ಷ್ಮಿ ಕೂಡ ಹೋಗಿ ಗಾಡೀಲಿ ಕೂತ್ಕೋತಾಳೆ. ಲಕ್ಷ್ಮಿ ಮಾತ್ರ ಒಂದೇ ಚಿಂತೆ ಕಾಡ್ತಾ ಇರುತ್ತೆ, ಈ ಅತ್ತೆ ಏನು ಮಾಡ್ತಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ ಅಂತೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರಾ ಅಂತೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ವೈಷ್ಣವ್ ಕೂಡ ಅವಳನ್ನ ನೋಡ್ತಾ ಇರ್ತಾನೆ. ಇಲ್ಲಿ ಕಾವೇರಿ ಕೀರ್ತಿ ಎಲ್ಲಿ ಮಿಸ್ ಆಗಿದ್ಲೋ ಅದೇ ಬೆಟ್ಟಕ್ಕೆ ಬರ್ತಾಳೆ. ಅದೇ ರೀತಿ ಫಾಲೋ ಮಾಡಿಕೊಂಡು ಗಂಗಾ ಕೂಡ ಬರ್ತಾಳೆ. ಬಂದ ತಕ್ಷಣ ಇಲ್ಲಿ ಫೋನ್ ಮಾಡ್ತಾಳೆ ಲಕ್ಷ್ಮಿಗೆ. ಅಕ್ಕ ನಾನು ಎಲ್ಲೋ ಹೋಗ್ತಾರೆ ಅಂದ್ಕೊಂಡೆ, ಆದರೆ ಇವಳು ಬಂದಿರೋದು ಇಲ್ಲಿ ಕೀರ್ತಿ ಎಲ್ಲಿ ಮಿಸ್ ಆಗಿದ್ರೋ
ಅಲ್ಲಿಗೆ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಗಂಗಾ. ಅದಾದಮೇಲೆ ಲಕ್ಷ್ಮಿ ಯೋಚನೆ ಮಾಡ್ತಾಳೆ, ಅವ್ರು ಯಾಕೆ ಅಲ್ಲಿ ಹೋದ್ರು ಅಂತೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅದಾದಮೇಲೆ ಗಂಗಾ ಕೂಡ ಆಟೋದನಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಅವಳನ್ನು ಫಾಲೋ ಮಾಡಿಕೊಂಡು ಗಂಗಾ ಕೂಡ ಹಿಂದೆ ಹೋಗ್ತಾ ಇರ್ತಾಳೆ. ಮತ್ತೆ ಇಲ್ಲಿ ಗಂಗಾ ಲಕ್ಷ್ಮಿಗೆ ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡ್ತಾಳೆ. ಲಕ್ಷ್ಮಕ್ಕ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅವರು ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದ್ದಾರೆ, ಅದೇ ರೀತಿ ನಾನು ಕೂಡ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಕೂಡ ಮಾಡ್ತಾಳೆ. ಅದೇ ರೀತಿ ಲಕ್ಷ್ಮಿ ಕೂಡ ಮಾಡ್ತಾಳೆ, ನೀನು ಅವ್ರನ್ನ ಬಿಡಬೇಡ, ಅವ್ರನ್ನ ಕರೆಕ್ಟಾಗಿ ಫಾಲೋ ಮಾಡು, ಎಲ್ಲಿ ಹೋಗ್ತಾರೆ ಅಂತ ಅವಳು ಕೂಡ ರಿಟರ್ನ್ ಆಗಿ ಮೆಸೇಜ್ ಮಾಡ್ತಾಳೆ. ಅದೇ ರೀತಿ ಗಂಗಾ ಕೂಡ ಅವಳು ಹಿಂದೆನೇ ಹೋಗ್ತಾ ಇರ್ತಾಳೆ, ಅವಳು ಎಲ್ಲಿ ಹೋಗ್ತಾಳೆ ಅಲ್ಲಿಗೆ. ಇದಿಷ್ಟು ಈ ವಿಷಯ ಇತ್ತು. ವಿಡಿಯೋ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.